ಹರಿ ಓಂ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾತಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಗೀತಾವಿವೃತ್ತಿ 1ನೇ ಅಧ್ಯಾಯದ ಪಾಠ 32ನೇ ಶ್ಲೋಕ. ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. ಇಲ್ಲಿ 2 ಶ್ಲೋಕ ಹಾಕ್ಯಾರ, 3 ಶ್ಲೋಕನ ಹಾಕ್ಯಾರ. ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಚ ತೈಮೇವ ಸ್ಥಿತಾ ಯುದ್ಧೇ ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ. ಇರಲಿ, ಒಂದೊಂದು ನೋಡ್ಕೊತ ಹೋಗೋಣಂತ. ಏನಾಯಿತು? ಹೇ ಕೃಷ್ಣ, ಶ್ಲೋಕದಲ್ಲಿ 32ನೇ ಶ್ಲೋಕದಲ್ಲಿ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಕಿಂ ನಹ ಇರಬೇಕದು, ನಹ ರಾಜ್ಯೇನ ಗೋವಿಂದ ಕಿಂ ಭೋಗೈ ಜೀವಿತೇನ ವಾ. ಇಷ್ಟು ಶ್ಲೋಕದ ಅಭಿಪ್ರಾಯ. ಇದು ಪದಚ್ಛೇದ. ಏನಂತಾನೆ? ಹೇ ಕೃಷ್ಣ, ಎಲೆ ಕೃಷ್ಣನೇ, ವಿಜಯಂ ನ ಕಾಂಕ್ಷೆ, ಇವರನ್ನು ಗೆಲ್ಲಬೇಕು ಅಂತೂ ನನಗೆ ಅಪೇಕ್ಷೆ ಇಲ್ಲ. ಇವರು ನನಗೆ ಗೆಲ್ಲಬೇಕು ಅಂತನೋ ಅಪೇಕ್ಷೆಯೂ ಇಲ್ಲ. ಗೆಲ್ಲಿಲ್ಲ ಅಂದರೆ ಮತ್ತೆ ರಾಜ್ಯ ಸಿಗಂಗಿಲ್ಲಲ್ಲೋ ಅಂದರೆ ನಚ ರಾಜ್ಯಂ ಕಾಂಕ್ಷೆ, ನಂಗೆ ರಾಜ್ಯ ಬೇಡ. ರಾಜ್ಯ ಇಲ್ಲ ಅಂದ್ರೆ ಸುಖ ಇಲ್ಲಲ್ಲೋ ಅಂದ್ರೆ ನ ಸುಖಾನಿ ಚ, ಸುಖವೂ ಬೇಡ. ಕಿಮ್ನೋ ರಾಜ್ಯೇನ ಗೋವಿಂದ, ಅಲ್ಲೋ ಯಾಕೆ ಬೇಡ ಅನ್ಲಿಗತಿ? ಹೇ ಗೋವಿಂದ, ರಾಜ್ಯೇನ ಕಿಂ ನಹ, ರಾಜ್ಯದಿಂದ ಏನಾಗಬೇಕಾಗಿತ್ತು ನಮಗೆ? ಯಾಕೆ? ಕಿಂ ಭೋಗೈ ಜೀವಿತೇನವಾ, ಈ ಭೋಗಗಳಿಂದ ಜೀವಿತಗಳಿಂದ ಬದುಕಿರೋದ್ರಿಂದ ಏನಾಗಬೇಕಾಗಿತ್ತು ಹೇಳಿ ನೋಡಂತ. ಏನು ಬೇಡ. 55 ಅಲ್ಲ ಸಾರಿ 69 ವರ್ಷ ಯುದ್ಧಕ್ಕೆ ನಿಂತಾಗ. 69 ವರ್ಷ. ಕೃಷ್ಣಗೆ 70 ವರ್ಷ. ಭೀಮಸೇನ ಧರ್ಮರಾಜ 71, 72 ವರ್ಷದವರು. ಹೌದು ಹೌದು ಹೌದು, ಚಲೋ ಯಂಗ್ಸ್ಟರ್ಸ್ ಅಲ್ಲ. ಇವ್ರು ಇದ್ದಿದ್ದು ವರ್ಷ ಅಂದ್ರೆ ಎಷ್ಟು ವರ್ಷ ಬದುಕಿದ್ರು? 107 ವರ್ಷ ಕೃಷ್ಣ ಇದ್ದಾನೆ ಅಂದ್ರೆ ಧರ್ಮರಾಜ 108, 109, ಭೀಮಸೇನ 108, ಅರ್ಜುನ 106 ವರ್ಷ. 106 ವರ್ಷ ಅರ್ಜುನ, 106 ಕೃಷ್ಣ, 107 ಭೀಮ, 108 ಧರ್ಮರಾಜ. ಮುಗಿದೋತ್ತು ಕಾರ್ಯಕ್ರಮನೇ ಮುಗಿದು. 69 ವರ್ಷ. ಹೌದು, 70 ವರ್ಷ ಅಂತೆ. ಭೀಮರತಿಗೆ ಭೀಮರತಿಗೆ ತಯಾರಾಗಿದ್ರು ಅವರು. ಆಯ್ತಾ? ಮುಂದೆ ಕಿಂ ನೋ ರಾಜ್ಯೇನ ಗೋವಿಂದ, ಹೇ ಗೋವಿಂದ, ರಾಜ್ಯೇನ ಕಿಂ, ರಾಜ್ಯದಿಂದ ಏನಾಗಬೇಕಾಗ್ಯದ, ಕಿಂ ಭೋಗ, ಈ ಭೋಗದಿಂದ ಏನಾಗಬೇಕಾಗ್ಯದ, ಜೀವಿತೇನ ಬದುಕಿದ್ದೇನಾಗಬೇಕಾಗ್ಯದ. ಎಷ್ಟು ವಿಷಾದ ಬಂದ್ಬಿಟ್ಟು, ಮೋಹ ಹೆಂಗೆ ಬಂದ ನೋಡು. ಯಾಕಪ್ಪ ಅಂದ್ರೆ ಯೇಷಾಂ ಅರ್ಥೇ ಕಾಂಕ್ಷಿತಂ, ಯೇಷಾಂ ಅರ್ಥೇ ಕಾಂಕ್ಷಿತಂ ನಹ ರಾಜ್ಯಂ ಭೋಗಾ ಸುಖಾನಿ ಚ. ಯಾರಿಗೋಸ್ಕರ ಇದೆಲ್ಲ ನಾವೇನು ಮಾಡೋದು? ಯಾರಿಗೋಸ್ಕರ ಮಾಡೋದು ಇದನ್ನೆಲ್ಲ ನಾವು? ರಾಜ್ಯ ಭೋಗ ಸುಖ ಎಲ್ಲ ಯಾರಿಗೋಸ್ಕರ? ಬಂಧುಗಳಿಗೋಸ್ಕರ. ತೈಮೇ ಅವಸ್ಥಿತ ಯುದ್ಧೆ, ಅವರೇ ಯುದ್ಧಕ್ಕೆ ಬಂದು ನಿಂತಾರಿಲ್ಲಿ. ಹೆಂಗ? ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ, ಹಣ ಪ್ರಾಣ ಎಲ್ಲವನ್ನ ಒತ್ತಿ ಇಟ್ಟು ಯುದ್ಧಕ್ಕೆ ಬಂದು ನಿಂತು ಸಾಯ್ಲಿಕ್ಕೆ ಹೊಂಟಾರ. ನಾವು ಮತ್ತೆ ಯುದ್ಧ ಮಾಡಿ ಗೆದ್ದು ಯಾರ ಜೊತೆ ಸುಖ ಇರ್ಬೇಕು? ನಾವು ಜಗಳ ಮಾಡಿ ಎಲ್ಲಾರನ್ನು ತಲೆ ಹೊಡೆದು ಕೊಂದು ಆರಾಮಿರೋಣಂತ. ಯಾರ ಜೊತೆಗೆ ಇರ್ತಿ ಆರಾಮು? ಪ್ರಶ್ನೆ ಬಂತಲ್ಲ, ಅದಕ್ಕೆ ಹೇಳ್ತಾನೆ ಯೇಷಾಮರ್ಥೇ ಕಾಂಕ್ಷಿತಂ ನಹ, ಯಾರಿಗೋಸ್ಕರ ನಾವು ಯಾವ ಪ್ರಯೋಜನಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ವಿ, ರಾಜ್ಯಾದಿಗಳ ಅಪೇಕ್ಷೆ ಮಾಡ್ತಿದ್ವಿ, ತೈಮೇ ಅವಸ್ಥಿತ, ಅವರೇ ಬಂದು ನಿಂತಾರೆ ಇಲ್ಲಿ ಯುದ್ಧಕ್ಕೆ. ತ ಅಂದ್ರೆ ತೇ ಇಮೇ ತೇ, ಅವರೆಲ್ಲರೂ ಅವಸ್ಥಿತ ಬಂದು ನಿಂತಾರೆ. ಎಲ್ಲಿ? ಯುದ್ಧದಲ್ಲಿ. ಹೆಂಗ? ಪ್ರಾಣಾನ್ ಧನಾನ್ ತ್ಯಕ್ತ್ವಾ, ಪ್ರಾಣ ಮತ್ತು ಧನಗಳನ್ನು ತ್ಯಾಗ ಮಾಡಿ ಯುದ್ಧಕ್ಕೆ ಬಂದು ನಿಂತಿದ್ದಾರೆ. ರಾರ್ಯಗಳು ಕೊಟ್ಟಾರೆ ನೋಡು. ಯೇಷಾಮರ್ಥೇ ಪ್ರಯೋಜನ ನಿಮಿತ್ತಂ ರಾಜ್ಯಾದಪೇಕ್ಷಿತಂ. ಯಾವುದು? ಅದಾಗಿದೆ, ಇನ್ನ ಮುಂದೆ ಕೊಟ್ಬಿಟ್ಟಾರೆ. ಅದೇ ವ್ಯತ್ಯಾಸ ಆಗಿದೆ. ಯೇಷಾಮರ್ಥೇ ಪ್ರಯೋಜನ ನಿಮಿತ್ತಂ ರಾಜ್ಯಾದಪೇಕ್ಷಿತಂ. ಯಾರ ಅರ್ಥ ಅನ್ನೋ ಶಬ್ದಕ್ಕೆ ಪ್ರಯೋಜನ ಅಂತ ಅರ್ಥ. ಯೇಷಾಂ ಅರ್ಥೇ ಅಂತದ. ಯೇಷಾಂ ಅಂದ್ರೆ ಯಾರ, ಅರ್ಥೇ ಪ್ರಯೋಜನ. ಸಪ್ತಮಿ ಭಕ್ತಿಗೆ ನಿಮಿತ್ತ ಅಂತ ಅರ್ಥ ಮಾಡ್ಯಾರ. ಸಪ್ತಮ್ಯಾ ನಿಮಿತ್ತತ್ವ ಅರ್ಥ. ಭಾಳ ಚಂದದ ವ್ಯಾಖ್ಯಾನ ಹೆಂಗೆ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ಯೇಷಾಮರ್ಥೇ ಪ್ರಯೋಜನ ನಿಮಿತ್ತದಿಂದ ರಾಜ್ಯಾದ್ಯಪೇಕ್ಷಿತಂ, ರಾಜ್ಯಾದಿಗಳನ್ನು ಅಪೇಕ್ಷಿಸಿದ್ವಿ. ರಾಜ್ಯ ಬೇಕು, ಸುಖ ಬೇಕು, ಇವೆಲ್ಲ ಎದಕ್ಕೆ ಅಪೇಕ್ಷೆ ಮಾಡಿದ್ವಿ? ಯಾರ ಸಲುವಾಗಿ ಅಪೇಕ್ಷೆ ಮಾಡಿದ್ವಿ? ನಹ ಅಸ್ಮಾಕಂ ತ ಇಮೇ ಬಾಂಧವಾಹ, ಅವರೆಲ್ಲರೂ ಪ್ರಾಣಾನ್ ಧನಾನಿ ಚ ತ್ಯಕ್ತ್ವಾ ಯುದ್ಧೇ ವ್ಯವಸ್ಥಿತಾ, ಪ್ರಾಣ ಮತ್ತು ಧನಗಳನ್ನು ಬಿಟ್ಟು ಯುದ್ಧಕ್ಕೆ ನಿಂತ್ಕೊಂಡಿದ್ದಾರೆ. ಇಲ್ಲಿ ರಾಯರು ವ್ಯಾಖ್ಯಾನ ಮಾಡುವಂಥದ್ದು ಏನಾದರೂ ಅಂದ್ರೆ ಮೂಲದಲ್ಲಿ ಶ್ರೀಮದಾಚಾರ್ಯ ಆಗಲಿ ಟೀಕಾಕೃತರಾಗಲಿ ಈ ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡಲಿಲ್ಲ. ಮಾಡದೇ ಇದರಿಂದ ಇದರ ಸುಲಭವಾಗಿ ಈ ಪದಗಳ ಅರ್ಥ ಆಗ್ಬೇಕು ಅನ್ನೋದಕ್ಕೆ ರಾಯರ ವ್ಯಾಖ್ಯಾನ ಮಾಡ್ಯಾರ. ಮುಂದೆ ಹೋದಂಗೆ ಕೆಲವು ಗೊತ್ತಾಗ್ತಾರೆ ಈ ಶಬ್ದಗಳು ಸಿಗಂಗಿಲ್ಲ ಅಂತ ಹೇಳಿ. ಅಂದ್ರೆ ಈ ಶ್ಲೋಕಗಳನ್ನು ಯಾಕೆ ವ್ಯಾಖ್ಯಾನ ಮಾಡಬೇಕಾಗಿತ್ತು ಅಂದ್ರೆ ಪರಕೀಯರು ಶ್ಲೋಕಗಳಿಗೆ ತಪ್ಪಾಗಿ ಅರ್ಥ ಮಾಡ್ಯಾರ.
ಅಲ್ಲಿ ಅಪರ್ಯಾಪ್ತಂ ತದಸ್ಮಾಕಂ ಇತ್ಯಾದಿ ಶ್ಲೋಕಗಳಿಗೆ ಹ್ಮ್ ಬೇರೆ ವ್ಯಾಖ್ಯಾನಕಾರರು ನಮ್ದೇ ಬಲ ಹೆಚ್ಚದ ಭೀಮಾದಿ ಬಲ ಕಡಿಮೆದ ಅನ್ನೋ ಅರ್ಥವನ್ನು ಮಾಡ್ಯಾರ. ಹ್ಮ್ ಅದಕ್ಕೆ ರಾಯರು ಉಲ್ಟಾ ಮಾಡಿ ಅರ್ಥ ಭೀಮನ್ ಬಲ ಹೆಚ್ಚದ ದುರ್ಯೋಧನ ಕಡಿಮೆದ ಅಂತ ಹೇಳ್ಕೊಂಡಾನ ಅಂತ ತಿಳಿಸ್ಯಾರ. ಹ್ಮ್ ಹಿಂಗೆಲ್ಲ ಮಾಡದೆ ಹೋಗಿದ್ರೆ ಈ ಶ್ಲೋಕಗಳ ಅಭಿಪ್ರಾಯ ಅನ್ಯಾರ್ಥ ಬರ್ತಿತ್ತು. ಅದಕ್ಕೆ ರಾಯರು ಅಲ್ಲ ಅಲ್ಲೇ ಸರಿ ಆಚಾರ್ಯ, ಇಲ್ಲೇ ಇದು ಏಷಾಮರ್ತಿ ಕಾಂಕ್ಷಿತಂ ನರಾಜ್ಯಂ ಅನ್ನೋದು ಸರಳ ಅರ್ಥ ಆಗ್ತಾ ಇರುವ ಇಲ್ಲ, ಹಂಗ ಅನಿಸ್ತದ ಪೂರ್ವಾಪರ ವಿಚಾರ ಮಾಡಿ ನೋಡಿದಾಗ ಈಗ ನಿನಗದು ಏನದ ಅಭ್ಯಸ್ತವಾದ್ರಿಂದ ಶಬ್ದ ಹಂಗ ಅನಿಸ್ತದೆ. ಹ್ಮ್ ಹಿಂದೆ ಮುಂದಿನ ಶ್ಲೋಕ ಪ್ರಪ್ರಥಮ ಬಾರಿ ಓದಿದ ಕೂಡಲೇ ವ್ಯತ್ಯಾಸ ಆಗ್ತದೆ. ಅದಕ್ಕೋಸ್ಕರ ಹೇಳ್ಬೇಕಾಗ್ತದೆ. ಹ್ಮ್ ಸರಿ. ಇಲ್ಲ ನೋಡಿ ಏನಂದ್ರೆ ಒಂದು ಉದಾಹರಣೆ ತಿಳಿಸ್ತೀನಿ. ಈಗ ಏಷಾಂ ಅರ್ಥೆ ಅಂತದ, ಹ್ಮ್ ಈ ಅರ್ಥ ಶಬ್ದಕ್ಕೆ ಏನಂತ ಅರ್ಥ ಮಾಡಬೇಕು ಅಂತ ಒಂದು ಪ್ರಶ್ನೆ. ಈಗ ಪ್ರಯೋಜನ ಅಂತ ಯಾಕೆ ಅರ್ಥ ಮಾಡಿದ್ವಿ ಪ್ರಯೋಜನ ಅಂತ ಹೇಳಿ? ಅರ್ಥ ಅಭಿಧೇಯ ರೈ ವಸ್ತು ಪ್ರಯೋಜನ ನಿವೃತ್ತಿಷು ಅಂತ ಇಷ್ಟು ವ್ಯಾಖ್ಯಾನದ ಅರ್ಥಶಬ್ದ. ಅಮರದಾಗ ಅರ್ಥ ಶಬ್ದಕ್ಕೆ ನಿವೃತ್ತಿ ಅಂತದ. ಏಷಾಂ ಅರ್ಥೆ ಯಾರ ನಿವೃತ್ತಿಗೋಸ್ಕರ ನಾ ಅರ್ಥ ಮಾಡ್ತೀನಿ. ಸಪ್ತಮಿ ಭಕ್ತಿ ಅಧಿಕರಣಾರ್ಥದ ಯಾರ ನಿವೃತ್ತಿಯಾದಲ್ಲಿ ಅಂತ ಅರ್ಥ ಮಾಡಿದೆ. ಏನು ಶ್ಲೋಕಕ್ಕೆ ಹೆಂಗೆ ಅರ್ಥ ಹೊಂದಿಸ್ಬೇಕು? ಅದಕ್ಕೆ ಏಷಾಂ ಅರ್ಥೆ ಯಾರ ನಿಮಿತ್ತ ಮಾಡಿಕೊಂಡು ಅಂತ ಅರ್ಥ ಮಾಡಿದೆ. ಇನ್ನು ನೋ ಅಂತದ, ಇಲ್ಲಿ ನೋ ಅನ್ನೋ ಶಬ್ದ ಅದು ನೋ ಅನ್ನೋ ಅವ್ಯವೋ ನಹ ಅಂತ ಅನ್ನುವುದು ಶಬ್ದವೋದು ನಹ ಅಂತಂತ ಇದಕ್ಕೋಸ್ಕರ ವ್ಯಾಖ್ಯಾನ ಮಾಡ್ತಾರೆ. ಸರಿ, ಇನ್ನು ಮುಂದೆ ಯಾರವರು ಯಾರು ಬಂದು ನಿಂತಾರ, ಯಾರು ಪ್ರಾಣ ಧನಗಳನ್ನೆಲ್ಲ ಒತ್ತಿ ಇಟ್ಟು ಬಂದು ನಿಂತಾರ ಅಂದ್ರೆ ಆಚಾರ್ಯ ಪಿತರ ಪುತ್ರ ತಥೈವ ಚ ಪಿತಾಮಹ ಮಾತುಲಾ ಶ್ವಶುರಾ ಪೌತ್ರ ಶಾಲಾ ಸಂಬಂಧಿನಸ್ತಥಾ. ಆಚಾರ್ಯರು ಪಾಠ ಹೇಳಿದ ಆಚಾರ್ಯಗಳೆಲ್ಲ, ಪಿತರ ತಂದೆ ಸ್ಥಾನದಲ್ಲಿದ್ದವರು, ಪುತ್ರ ಮಕ್ಕಳ ಸ್ಥಾನದಲ್ಲಿದ್ದವರು, ಪಿತಾಮಹ ಅಜ್ಜಂದ್ರು, ಮಾತುಲಾಹ ಸೋದರ ಮಾವಂದ್ರು, ಶಶುರಾಹ ಕನ್ಯಾದಾನ ಮಾಡಿದ ಮಾವಂದ್ರು, ಪೌತ್ರಾಹ ಅಂದರೆ ಮೊಮ್ಮಕ್ಕಳು, ಶಾಲಾಹ ಅಂದರೆ ಹೆಂಡತಿ ತಮ್ಮಂದ್ರು, ಸಂಬಂಧಿನಸ್ತತ ಇವರೆಲ್ಲ ಸಂಬಂಧಿಕರು. ಇವ್ರು ಬಿಟ್ಟು ಇನ್ನೂ ಸಂಬಂಧಿಕರಿದ್ದಾರೆ, ಅವರೆಲ್ಲ ಬಂದು ನಿಂತಾರೆ. ರಾಯರಂತರ ತೇಕೆ ಇತ್ಯತಃ ಆಚಾರ್ಯ ಆಯಿತು. ಯಾರು ಬಂದು ನಿಂತವರು ಯಾರು ಅಂದರೆ ಇವರೆಲ್ಲರೂ. ಇನ್ನು ಏತಾನ್ನ ಹಂತುಮಿಚ್ಛಾಮಿ ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂ ನು ಮಹೀಕೃತೆ. ಏತಾನ್ ನ ಹಂತುಂ ಇಚ್ಛಾಮಿ ಘ್ನತಃ ಅಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಕಿಂ ನು ಮಹೀಕೃತೆ. ನೈವ ಇಚ್ಛಾಮಿ ಇತ್ಯೇವ ಕಾರಾನ್ವಯಃ. ಏನಪ್ಪ, ನೈವ ಇಚ್ಛಾಮಿ ಅಂತ ಏವಕಾರಾನ್ವಯವನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ಯಾರ. ಎಲ್ಲದ ತಥೈವ ಚ ಅಂತ ಅನ್ನೋಲ್ಲದ ಹಿಂದಿನ ಶ್ಲೋಕದಾಗ 34ನೇ ಶ್ಲೋಕದಲ್ಲಿ ಆಚಾರ್ಯ ಪಿತರ ಪುತ್ರ ತಥೈವ ಚ ಪಿತಾಮಹ ಅಂತ ಅಲ್ಲಿ ಏವಕಾರ ತಗೊಂಡು ಬಂದು ನೈವ ಇಚ್ಛಾಮಿ ಒಟ್ಟಾರೆ ಇಚ್ಛೆ ಇಲ್ಲ ನನಗೆ ಅಂತ ಇಟ್ಕೊಂಡಾರ. ಏತಾನ್ ಈ ಬಂಧುಗಳನ್ನು ಹಂತುಂ ಕೊಲ್ಲಲು ನ ಇಚ್ಛಾಮಿ ಇಚ್ಛಿಸುವುದಿಲ್ಲ. ಶ್ಲೋಕ ಹೇಳಿಕತ್ತೀನಿ. ಘ್ನತೋಪಿ ಅವ್ರು ನನಗೆ ಕೊಂದರೂ ಕೂಡ, ಅವ್ರು ನನ್ನ ಕೊಲ್ಲಿಗೆ ಬಂದರೂ ಕೂಡ ನಾನು ಅವ್ರನ್ನ ಕೊಲ್ಲಬೇಕು ಅಂತ ಇಚ್ಛಾ ಮಾಡಂಗಿಲ್ಲ. ಭಾಳ ಮೋದ ಪ್ರಾಣ. ಹೇ ಮಧುಸೂದನ, ಎದಕ್ಕೆ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಅಪಿ ಭೂಹು ಭುವಃ ಸ್ವಃ, 3 ಲೋಕಗಳು ನಿನ್ನ ಅಧೀನ ಆಗ್ತಾವ ಅವ್ರನ್ನ ಕೊಂದ್ರ ಅಂತಿದ್ರೂ ನನಗೆ ಬೇಡ ಅಂದ್ರೆ ಕಿಮ್ನು ಮಹೀಕೃತೆ, ಈ ಒಂದು ಸಣ್ಣ ಭೂಮಿ ಸಲುವಾಗಿ ನಾ ಯಾಕೆ ಹೇಳ್ತಿರ್ತೀನಿ. ಇಚ್ಛಾಮಿ ಯದಿ ಮಾಂ ಯುದ್ಧಾನ್ನಿವೃತ್ತಂ ಏತೆ ಹನ್ಯುಹು ತರ್ಹಿ, ಒಂದು ವೇಳೆ ಯುದ್ಧದಿಂದ ನಾನು ನಿವೃತ್ತನಾದಾಗ ಇವರು ನನ್ನನ್ನು ಕೊಂದಾರ. ಘ್ನತೋಪಿ ಅವ್ರು ನನಗೆ ಕೊಂದ್ರೂ ನೈವ ಹಂತುಂ ಇಚ್ಛಾಮಿ ಇತ್ಯರ್ಥ, ನನಗೆ ಅವ್ರನ್ನ ಕೊಲ್ಬೇಕು ಅಂತ ಏನು ಇಚ್ಛಾ ಇಲ್ಲ. ಏತೆ ಹನ್ಯುಹು ಇವರೆಲ್ಲರೂ ನನಗೆ ಕೊಂದಾರ. ಏತೆ ಘ್ನತೋಪಿ ಅಂದ್ರೆ ಕೊಂದ್ರು ಘ್ನತೋಪಿ ನಾ ಸತ್ರು, ನಾ ಸಾಯ್ಲಿಕ್ಕೆ ಹೊಂಟಿದ್ರು ಅಂತ ಅರ್ಥದಕ್ಕೆ. ಸತ್ರು ಅಂತ ಆಗೋದಿಲ್ಲ. ಘ್ನತೋಪಿ ಅವರಿಂದ ಪೆಟ್ಟು ತಿಂದ್ರೂ ಕೂಡ ನೈವ ಹಂತುಂ ಇಚ್ಛಾಮಿ ನಾನು ಕೊಲ್ಬೇಕು ಅಂತ ಇಚ್ಛಾ ಮಾಡೋದಿಲ್ಲ. ಹೇ ಮಧುನಾಮಕ ದೈತ್യമರ್ದನ ಕೈಮುತ್ಯ ನ್ಯಾಯನ, ಇದನ್ನೇ ಕೈಮುತ್ಯ ನ್ಯಾಯದಿಂದ ಹೇಳಿಕತ್ತಾನೆ. ಏನಂತ ತ್ರೈಲೋಕ್ಯ ರಾಜ್ಯಸ್ಯಾಪಿ ಹೇತೋಃ ಏತಾನ್ ಹಂತುಂ ನೇಚ್ಛಾಮಿ, 3 ಲೋಕಗಳು ಸಿಗ್ತಾವ ಅಂದ್ರೂ ನಾ ಕೊಲ್ಲಿಕ್ಕೆ ತಯಾರಿಲ್ಲ. ಕಿಮುತ ಮಹಿ ಮಾತ್ರ ನಿಮಿತ್ತ, ಒಂದು ಸಣ್ಣ ಚೋಟ್ಯ ಭೂಮಿ ಸಲುವಾಗಿ ಯಾಕೆ ನಾ ಜಗಾಡಬೇಕು. ಇನ್ನು 36ನೇ ಶ್ಲೋಕ. ನಿಹತ್ಯ ಧಾರ್ತರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ. ಬಂತು ನೋಡಿ. ನಿಹತ್ಯ ಧಾರ್ತರಾಷ್ಟ್ರಾನ್ ನಹ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಂ ಏವ ಆಶ್ರಯೇತ್ ಅಸ್ಮಾನ್ ಹತ್ವಾ ಏತಾನ್ ಆತತಾಯಿನಃ. ಕಿಂಚ ಮತ್ತೇನೆಂದರೆ ಧಾರ್ತರಾಷ್ಟ್ರಾನ್ನಿಹತ್ಯ, ಈ ದುರ್ಯೋಧನಾದಿಗಳನ್ನೆಲ್ಲರನ್ನ ಕೊಂದು ನಹ ಅಸ್ಮಾಕಂ ನಮಗೆ ಕಾ ಪ್ರೀತಿ, ಪ್ರೀತಿ ಅಂದರೆ ಸಂತೋಷ ಏನು ಅಂತಲ್ಲ. ಕಿಂ ಐಹಿಕ ಸುಖಂ, ಪ್ರೀತಿ ಶಬ್ದಕ್ಕೆ ಐಹಿಕ ಸುಖ ಅಂತ ಅರ್ಥ. ಇವ್ರನ್ನೆಲ್ಲ ಕೊಂದ ಮೇಲೆ ಈ ಸಂಸಾರದ ಏನು ಸುಖ ಅದ? ಅಣ್ಣಿಲ್ಲ, ತಮ್ಮಿಲ್ಲ, ಬಂಧಿಲ್ಲ, ಬಳಗಿಲ್ಲ, ಏನು ಸುಖ ಅದ ಕೊಂದ್ಮೇಲೆ?
ಅಲ್ಲಿ ಹೆಂಗೆ ಮೇಲ್ ನೋಡ್ಲಿಕ್ಕೆ ಹೆಂಗದ, ಇವ್ರನ್ನ ಕೊಂದ್ರೆ ನಮಗೇನು ಸಂತೋಷ ಆಗ್ತದ ಅಂತದ. ನಮಗೇನು ಸಂತೋಷ ಅಂದ್ರೆ ಲೋಕದಲ್ಲಿ ಏನು ಇಲ್ಲೇ ಇಲ್ಲದಂಗೆ ಆಯ್ತಲ್ಲ ಮುಂದೆ. ನ ಕಿಮಪಿ ನಾಪಿ ಪಾರತ್ರಿಕಂ, ಪಾರತ್ರಿಕ ಇಲ್ಲ, ಐಹಿಕನೂ ಇಲ್ಲ. ಪ್ರತ್ಯುತ ಉಲ್ಟಾ ಏನು, ಪಾರತ್ರಿಕ ದುಃಖ ಹೇತು ಪಾಪಮೇವ ಅಸ್ಮಾನಾಶ್ರಯೇತ, ಪರಲೋಕದಲ್ಲಿ ದುಃಖಕ್ಕೆ ಕಾರಣವಾದ ಪಾಪವೇ ನಮಗೆ ಬಂದು ತಗಲುತ್ತದೆ. ದುರ್ಯೋಧನಾದಿಗಳನ್ನು ಕೊಲ್ಲುವುದರಿಂದ ಎಷ್ಟು ಮೋಹವಾಗಿದ್ದಾನ ಅರ್ಜುನ ಅಂತಂದ್ರೆ, ಕಲಿನ ಕೊಂದ್ರೆ ನನಗೆ ದುಃಖಕ್ಕೆ ಕಾರಣವಾಗುವ ಪಾಪ ಹುಡ್ತದಂತೆ ಹೇಳ್ಬೇಕಾದ್ರೆ ವ್ಯಾಮೋಹ ಭಾರಿ ಬೆಳೆದ್ಬಿಟ್ಟದು. ಅಣ್ಣ ತಮ್ಮ ಅಂತ ಹೇಳಿ ಅಣ್ಣ ತಮ್ಮ ಅಂತ ತಿಳ್ಕೊಂಡು ಹಮ್ ತುಮ್ ಅನ್ಕೋತ ಪರ್ತ್ಯತ ಉಲ್ಟಾ ಏನು ಅಂದ್ರೆ ಐಹಿಕ ಸುಖವೂ ಇಲ್ಲ. ಧಾರ್ತರಾಷ್ಟ್ರ ನಂಬೋದರಿಂದ ದುರ್ಯೋಧನಾದಿಗಳನ್ನು ಕೊಲ್ಲುವುದರಿಂದ ಐಹಿಕದಲ್ಲೂ ಸುಖ ಇಲ್ಲ, ಪಾರತ್ರಿಕವಾಗಿ ಸುಖ ಇಲ್ಲ. ಹೋಗಿ ಬಿಡಪ್ಪ ಅಂದ್ರೆ ಪ್ರತ್ಯುತ ಉಲ್ಟಾ ಏನು ಅಂದ್ರೆ ಪಾರತ್ರಿಕ ದುಃಖಕ್ಕೆ ಕಾರಣವಾದ ಮೇಲಿನ ದುಃಖ ಅನುಭವಿಸ್ಲಿಕ್ಕೆ ಕಾರಣವಾಗುವುದು ಯಾವುದು, ಕೆಳಗಿನ ಪಾಪ. ಆ ಪಾಪಕ್ಕೆ ಕಾರಣವಾಗ್ತದೆ. ನ ಜಾಯತೆ ಇತಿ ಜನಃ ಅರ್ಧ ಇತಿ ಸಂಸಾರಮಿತಿ ಅರ್ಧನಃ ಜನಶ್ಚಾಸೌ ಅರ್ಧನಶ್ಚೇತಿ ಜನಾರ್ದನಃ ತಸ್ಯ ಸಂಬುದ್ಧಿ. ಜನಾರ್ದನ ಶಬ್ದವನ್ನು ಬಿಡಿಸಿದರು. ನ ಜಾಯತೆ ಇತಿ ಜನಃ, ಹುಟ್ಟಂಗಿಲ್ಲ, ಅದರಿಂದ ದೇವರಿಗೆ ಜನ ಅಂತ ಕರೀತಾರೆ. ನಮಗೂ ಜನ ಅಂತ ಇದ್ದಾರೆ, ನಮ್ಮ ಜನ ಅಲ್ಲ. ಮತ್ತೆ ಪರಮಾತ್ಮನ ವಿಷಯದಲ್ಲಿ ನ ಜ ಅಜ ಹೋಗಿ ಜನ ಆಗ್ಯದ. ಅರ್ಧ ಇತಿ ಸಂಸಾರ, ಸಂಸಾರವನ್ನು ನಾಶಗೊಳಿಸ್ತಾನೆ, ನಿವೃತ್ತಿಗೊಳಿಸ್ತಾನೆ, ಅದರಿಂದ ಜನಾರ್ದನ ಅಂತ. ಜನಶ್ಚಾಸೌ ಅರ್ಜನಶ್ಚ, ಹುಟ್ಟುವುದಿಲ್ಲ, ಹುಟ್ಟಿದವರನ್ನ ಸಂಸಾರದಿಂದ ನಿವೃತ್ತಿಗೊಳಿಸ್ತಾನೆ, ಆದ್ದರಿಂದ ದೇವರಿಗೆ ಜನಾರ್ದನ ಅಂತ ಕರೀತಾರೆ. ಅಥವಾ ಜನೈಹಿ ಅರ್ಥ್ಯತೆ ಇತಿ ಜನಾರ್ದನ ಅಂತ ಮತ್ತೊಬ್ಬರು ಬಿಡಿಸ್ಯಾರ. ಜನರಿಂದ ಪ್ರಾರ್ಥಿಸಲ್ಪಡುತ್ತ ಮೋಕ್ಷ ಬೇಕು, ಅದು ಬೇಕು, ಇದು ಬೇಕು ಅಂತ ಅರ್ಸಲ್ಬಿಡ್ತಾನೆ, ಅದರಿಂದ ಜನಾರ್ದನ. ಅಲ್ರಿ ಅರ್ಥ್ಯತೆ ಅಂತ ಅನ್ನುವಲ್ಲಿ ದ ಹೆಂಗ್ ಬಂತು ಅಂತ ಕೇಳಿದ್ರೆ ನಿರುಕ್ತಿ. ಅದು ನಿರುಕ್ತಿ ಒಳಗೆ ದಗಳಾಗೆ ಆಗ್ತಾವ, ಏನು ಸಮಸ್ಯೆ ಇಲ್ಲೇ ಇಲ್ಲ. ಸಂಬುದ್ಧಿ ಅಂದ್ರೆ ಸಂಬುದ್ಧಿ ಅಂದ್ರೆ ಸಂಬೋಧನಾ ವಿಭಕ್ತಿ. ಹೇ ಜನಾರ್ದನ ಅಂತ ಸಂಬುದ್ಧಿಸುವುದು, ಅವನನ್ನ ಅಭಿಮುಖ ಮಾಡುವುದು. ಉಕ್ತಂ ಹೇವ ಗೀತಾ ಭಾಷ್ಯ ದಶಮೆ, 10ನೇ ಅಧ್ಯಾಯದ ಗೀತಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಹಂಗೆ ಹೇಳ್ಯಾರ. ಇರ್ಲಿ ಮುಂದೆ. ಆತ ತಾಯಿನಃ ಅಂತಂದ್ರಲ್ಲ, ಅಂದ್ರೇನು ಅಂತ ಪ್ರಶ್ನೆ ಅದೇ. ಈಗ ಅದಕ್ಕೆ ಹೇಳ್ತಾರೆ, ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿರ್ಧನಾಪಹ ಕ್ಷೇತ್ರದಾರಾಪಹಾರಿ ಚ ಷಡೇತೆ ಹ್ಯಾತತಾಯಿನಃ. ಮಹಾಭಾರತದಲ್ಲಿ ಬಂದಿರುವಂತಹ ವಾಕ್ಯ. ಇವರ 6 ಮಂದಿನೂ ಏನಂತ ಕರೆದಾರ, ಆತತಾಯಿಗಳು ಅಂತ ಕರೆದಿದ್ದಾರೆ. ಅಗ್ನಿದಹ, ಬೆಂಕಿ ಇಟ್ಟು ಸುಟ್ಟವರನ್ನ ಅಗ್ನಿದಹ ಅಂತ ಕರೀತಾರೆ. ಇವರ ಆತತಾಯಿಗಳು. ಸರಿ ಆಯ್ತಾ? ಬೆಂಕಿ ಇಟ್ಟವರು ಅಂತಂದ್ರೆ ಸತ್ತಾಗ, ಜೀವಂತಿದ್ದಾಗ ಬೆಂಕಿ ಹಚ್ಚಿ ಕೊಂದವ್ರು ಇವರು, ಅಂಥವ್ರು ಅಗ್ನಿದಾಹ. ಆತತಾಯಿನಃ ಅಂದ್ರೆ ಏನು ಅಂತ ಕನ್ನಡದಾಗ ಏನಂದ್ರೆ ದೋಷಿಗಳು. ಬೆಂಕಿ ಹಚ್ಚಿ ಸುಡ್ಲಿಕ್ಕೆ ಪ್ರಯತ್ನ ಮಾಡಿದವರನ್ನ ಆತತಾಯಿಗಳು ಎಂದು ಕರೆಯುತ್ತೇವೆ. ವಿಷವನ್ನ ಕೊಟ್ಟು ಸಾಯಿಸಬೇಕು ಅಂತ ಪ್ರಯತ್ನ ಮಾಡಿದವರನ್ನು ಆತತಾಯಿಗಳು ಅಂತ ಕರೆಯುತ್ತೇವೆ. ಕೈಯಲ್ಲಿ ಶಸ್ತ್ರವನ್ನ ಹಿಡಿದು ದುಡ್ಡನ್ನ ಕಸಿದುಕೊಂಡವರನ್ನ ಆತತಾಯಿ ಅಂತ ಕರ್ಕೋತೇವೆ. ಡಕಾಯಿತಗಳು, ದರೋಡೆಕೋರರು, ಕ್ಷೇತ್ರದಾರ ಅಪಹಾರೀಚ, ನಮ್ಮ ಸಂಪತ್ತನ್ನು ಕಸಿದುಕೊಂಡವರು, ನಮ್ಮ ಹೆಂಡತಿಯನ್ನು ಕಸಿಕೊಂಡವರನ್ನ ಅಪಹರಿಸಿದವರನ್ನ ಆತತಾಯಿಗಳು ಅಂತ ಕರಿತೇವೆ. ಇವರು 6 ಮಂದಿ ಆತತಾಯಿಗಳು ಅಂತ ಕರೆಸಿಕೊಳ್ತಾರೆ. ಸರಿ ಆಯ್ತಾ? ಇಂಥವರಾಗಿದ್ರೂ ನಾವು ಅವ್ರನ್ನ ಕೊಲ್ಲೋದಿಲ್ಲ. ಹತ್ವೈತಾನ್ ಆತತಾಯಿನಃ, ಮೊದಲೇ ಪಾಪಿಷ್ಟ್ರು, ಇಂಥ ಪಾಪಿಗಳನ್ನು ಕೊಂದು ಇನ್ನೆಷ್ಟು ಪಾಪ ಕಟ್ಕೊಳ್ಳೋಣ ನಾವು? ಒಪ್ಕೊಂಡನವ. ನಮಗ ಅರ್ಗಿನ ಮನ್ಯಾಗ ಹಾಕಿ ಬೆಂಕಿ ಹಾಕ್ಯಾರ, ಅಗ್ನಿದಹ. ಭೀಮಗ್ ವಿಷ ಕೊಟ್ಟಾರ, ಗರದಶ್ಚೈವ. ಕೈಯಲ್ಲಿ ಶಸ್ತ್ರಗಳನ್ನು ಹಿಡ್ಕೊಂಡು, ಯಾವ ಶಸ್ತ್ರಗಳು? ಕೌಡಿ ಎಂಬ ಶಸ್ತ್ರಗಳನ್ನ ಪಗಡಿ ಹಿಡ್ಕೊಂಡು ಧನಾಪಹಾರ ಮಾಡ್ಯಾರ, ಕ್ಷೇತ್ರದಾರಾಪಹಾರಿಗಳಾಗ್ಯಾರ. ಇವು ಇಷ್ಟು ಗುಣಗಳು ಇವರಲ್ಲೆವ ಸದ್ಗುಣಗಳು ಇಟ್ಟಾದರೂ ಸಹಿತೇಕ ಎಲ್ಲಿ ಕೊಲ್ಲೆಪ್ಪ ಇವ್ರನ್ನೆಲ್ಲರ ಬೇಡ ಅಂತ. ನಿಹತ್ಯ ಧರ್ತರಾಷ್ಟ್ರ ನಷ್ಟ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವಾಶ್ರಯದಸ್ಮಾನ್ ಹತ್ವೈತಾನ್ ಆತತಾಯಿನಃ. ಇಂಥ ಮಹಾಪಾಪಿಗಳಾಗಿದ್ರೂ ಇವ್ರನ್ನ ಕೊಲ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಇವ್ರನ್ನ ಕೊಲ್ಲುವುದರಿಂದ ಏನು ಪಾಪ ಬರ್ತದೋ ಅದು ಪರಲೋಕದಲ್ಲಿ ದುಃಖಕ್ಕೆ ಕಾರಣವಾಗ್ತದ್ರಿಂದ ನಾನು ಕೊಲ್ಲುವುದಿಲ್ಲ. ಶ್ರೀಕೃಷ್ಣ ಅರ್ಪಣಮಸ್ತು.